ಆಲ್ರೈಟ್, ಈಗಷ್ಟೇ ಬರುತ್ತಿರುವ ಮಾಹಿತಿಗಳ ಪ್ರಕಾರ ರಾಜ್ಯ ಸರ್ಕಾರದ ಆದೇಶದ ಪ್ರತಿಯನ್ನು ನಮ್ಮ ಚಾನೆಲ್ನ ವರದಿಗಾರರಾಗಿರುವಂಥ ಹಿರಿಯ ವರದಿಗಾರರಾಗಿರುವಂಥ ಸುಖೇಶ್ ಅವರು ಆ ರ್ಯಾಲಿಯ ಮಧ್ಯದಲ್ಲೇ ನುಗ್ಗಿ ಹೋಗಿ ಸಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತರ್ತಾ ಇದ್ದಾರೆ. ಅವರು ಅದನ್ನು ಕೇಳಿಸ್ಕೊತಿದ್ದಾರೆ, ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಕೊಡಬೇಕು, ಕೊಡಲೇಬೇಕು, ಕೊಡಲೇಬೇಕಾಗುತ್ತೆ, ಯಾವ ಅನುಮಾನನೂ ಇಲ್ಲ. ದಟ್ಸ್ ಓಕೆ ಇಫ್ ಇಟ್ ಡಸಂಟ್ ರಿಯಾಕ್ಟ್ ನೌ. ಬಟ್ ಈ ಆದೇಶದಿಂದ ಕರ್ನಾಟಕ ರಾಜ್ಯದ ಸರ್ಕಾರದ ತನ್ನ ಅಧಿಕಾರದ ಕಾರ್ಯ ಮುಗೀತೋ ಅಥವಾ ಈಗಲೂ ಅದರ ಮೇಲೆ ಕಪ್ಪು ಚುಕ್ಕಿಯಾದಂಥ ವೈಫಲ್ಯ ಇರುತ್ತದೆಯೋ, ಮತ್ತು ಕಾಂಗ್ರೆಸ್ ಕತೆ ಏನು, ಎರಡನ್ನೂ ನಿಮ್ಮ ಹತ್ರ ತರ್ತೀವಿ. ಅದಕ್ಕೆ ಮೊದಲು ಸುದ್ದಿ, ಈಗ ನೀವು ನೋಡ್ತಾ ಇರೋದು ನೇರ ದೃಶ್ಯಾವಳಿ. ಅವರು ಅಲ್ಲಿ ರಾಮನಗರದಲ್ಲಿ ಮಾಡ್ತಾ ಇರೋಂಥದ್ದು. ದಟ್ ಇಟ್ ಸೆಲ್ಫ್ ಈಸ್ ರಾಂಗ್. ಸಂಬಡಿ ಶುಡ್ ಅಡ್ವೈಸ್ ದಿಸ್ ಮ್ಯಾನ್. ಇಟ್ ಈಸ್ ರಾಂಗ್. ಯಾಕೆ ಅಂತ ಮುಂದಕ್ಕೆ ಬಂದಾಗ ಹೇಳ್ತೀನಿ. ಮೇಕೆದಾಟು ಪಾದಯಾತ್ರೆ ವಿಚಾರದಲ್ಲಿ ಇವತ್ತು ಇಷ್ಟೆಲ್ಲ ಬೆಳವಣಿಗೆಗಳಾಗಿ ರಾಜ್ಯ ಸರ್ಕಾರ ಮೈ ಚಳಿಯನ್ನು ಕೊಡವಿ ಎದ್ದು ಗಡಗಡಗಡ ಎಂದು ಅಲ್ಲಾಡಿಸುವಂತೆ ಮಾಡಿರುವಂತಹ ಆದೇಶ ಈಗೇನು ಬಂದಿದೆ, ಅದಕ್ಕೆ ಕಾರಣ ಈ ರಾಜ್ಯ ಸರ್ಕಾರ ತೆಗೆದುಕೊಂಡ ಸಾರ್ವಜನಿಕ ಆರೋಗ್ಯದ ಹಿತಾಸಕ್ತಿ ವಿಚಾರದಲ್ಲಿ ತೆಗೆದುಕೊಂಡ ಮಹತ್ವದ ತೀರ್ಮಾನ ಅಲ್ಲ. ಹೈಕೋರ್ಟ್ ಚಾಟಿ ಏಟು ಬೀಸಿದ್ದಕ್ಕೆ. ಲುಕ್ ಎಟ್ ದ ಕಂಡೀಷನ್ ಆಫ್ ಕರ್ನಾಟಕ ಆರ್ ಮೆನಿ, ಬಹಳ ರಾಜ್ಯ ಸರ್ಕಾರಗಳದ್ದು ಆರ್ ಇವನ್ ಕೇಂದ್ರ ಸರ್ಕಾರ, ಎಲ್ಲ ಆದೇಶಗಳನ್ನು, ಇಂತಹ ಕ್ಲಿಷ್ಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಆದೇಶಗಳನ್ನು ನ್ಯಾಯಾಲಯಕ್ಕೆ ರವಾನಿಸಿ ಬಿಡುವುದು. ಬೈ ದಾಟ್ ವಿಡ್ರಾ ಫ್ರಮ್ ದಿ ಪವರ್ಸ್ ಆಫ್ ಎಕ್ಸಿಕ್ಯೂಟಿವ್. ಇದರಿಂದ ಎಕ್ಸಿಕ್ಯೂಟಿವ್ನವರು, ಕಾರ್ಯಾಂಗದವರು ಕ್ರಮ ತೆಗೆದುಕೊಳ್ಳುವಂತಿಲ್ಲ. ಅಧಿಕಾರವನ್ನು ನ್ಯಾಯಾಲಯಕ್ಕೆ ವರ್ಗಾಯಿಸಿ ಬಿಡುವುದು. ನ್ಯಾಯಾಲಯ ಏನು ಹೇಳುತ್ತೋ ಹಾಗೆ. ನೀವು ಯಾಕಿದ್ದೀರಿ ಕತ್ತೆ ಕಾಯಕ್ಕೆಲ್ಲ ಹಂಗಾರೆ ಎಕ್ಸಿಕ್ಯೂಟಿವ್ನಲ್ಲಿ? ದಿಸ್ ಈಸ್ ಹೌ ಡೆಮೊಕ್ರೆಟಿಕ್ 3 ಪಿಲ್ಲರ್ಸ್ ಆಗಿರುವಂಥ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿನಲ್ಲಿ ಬ್ಯಾಲೆನ್ಸ್ನ ಇಂಬ್ಯಾಲೆನ್ಸ್ ಮಾಡ್ತಾ ಇರೋದು ನೀವುಗಳು. ವಾಟ್ ವಾಸ್ ದಿ ಎಕ್ಸಿಕ್ಯೂಟಿವ್ ಡೂಯಿಂಗ್? ಎಕ್ಸಿಕ್ಯೂಟಿವ್ ಮೀನ್ಸ್ ಗವರ್ನಮೆಂಟ್, ನಾಟ್ ಬಿಜೆಪಿ, ಲೆಜಿಸ್ಲೇಚರ್. ಜುಡಿಷಿಯರಿಗೆ ಪವರ್ಸ್ ಹಾಕೋದು, ಅವ್ರ ಮೇಲೆ ಕೂತ್ಕೊ, ಎಲ್ಲದಕ್ಕೂ ನ್ಯಾಯಾಲಯಗಳ ಆದೇಶ ಬೇಕು ಅಂತ ನೀವು ಯಾಕಿದ್ದೀರಿ? ಹ್ಯಾಂಡ್ ಓವರ್ ದಿ ಗವರ್ನಮೆಂಟ್ ಪವರ್ಸ್ ಟು ದಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್. ಲೆಟ್ ದಮ್ ರನ್, ಲೆಟ್ ದ ಜಡ್ಜಸ್ ರನ್ ದ ಇದನ್ನ ಸರ್ಕಾರನ. ಇಸ್ ದಿಸ್ ದ ವೇ ಗೌರ್ಮೆಂಟ್ಸ್ ಆರ್ ಬಿಹೇವಿಂಗ್? ಯಾವ ಅಧಿಕಾರನಾದ್ರು ತಗೊಳ್ಳಿ, ಹೈಕೋರ್ಟು, ಸುಪ್ರೀಂ ಕೋರ್ಟು, ನ್ಯಾಯಾಲಯಗಳಿಗೆ ಹಾಕ್ಬಿಡೋದು ತೊಗೊಂಡೋಗಿ. ನಿಮಗೆ ತೀರ್ಮಾನಗಳನ್ನು ತೊಗೊಳಕ್ಕಾಗಲ್ಲ ಅಂದ್ರೇನು? ಇವತ್ತಾಗಿರೋದು ಅದೇ. ಮುಖ್ಯ ನ್ಯಾಯಮೂರ್ತಿ ಹೈಕೋರ್ಟಿನ ಪೀಠ ಹಿಗ್ಗಾಮಗ್ಗ ಕ್ಲಾಸ್ ತಗೋತು ಬೆಳಗ್ಗೆ ರಾಜ್ಯ ಸರ್ಕಾರಕ್ಕೆ. ಪಾದಯಾತ್ರೆಗೆ ಬ್ರೇಕ್ ಹಾಕಿ ಅಂತ ಖಡಕ್ ನಿರ್ಧಾರ ತೆಗೆದುಕೊಳ್ಳುತ್ತು. ಈ ಪರಿಣಾಮವಾಗಿ ರಾಜ್ಯ ಸರ್ಕಾರ ಈಗ ಈ ಆದೇಶದ ಪ್ರಕಾರ ಸಿಎಂ ಸೂಚನೆ ಮೇರೆಗೆ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಒಂದು ವರ್ಚುವಲ್ ಸಭೆಯನ್ನು ನಡೆಸಿ ನಂತರ ಈ ಆದೇಶವನ್ನು ಹೊರಪಡಿಸಿದ್ರು. ವಾಟ್ ಈಸ್ ದೇರ್ ಟು ಕಂಡಕ್ಟ್ ಎ ಮೀಟಿಂಗ್ ಆನರಬಲ್ ಚೀಫ್ ಸೆಕ್ರೆಟರಿ? ಏನಿತ್ತು ಮೀಟಿಂಗ್ ಮಾಡೋಕ್ಕೆ? ಏನಿತ್ತು ಇದರಲ್ಲಿ ಮೀಟಿಂಗ್ ಮಾಡೋಕ್ಕೆ? ದಿಸ್ ಆರ್ಡರ್ ಶುಡ್ ಹ್ಯಾವ್ ಕಮ್ 3 days ಬಿಫೋರ್. ಏನಿತ್ತು? ಕರ್ನಾಟಕ ರಾಜ್ಯದ ಜನರಿಗೆ, ಅದರಲ್ಲೂ ಬೆಂಗಳೂರಿನವರಿಗೆ ವೀಕೆಂಡನ್ನು ಹಾಕಿದಾಗ ನಿಮ್ಮ ಸೋ ಕಾಲ್ಡ್ ಆರ್ಡರಲ್ಲಿರೋ ಈ ವಾಕ್ಯ, ದಿ ಪ್ರೊಟೆಸ್ಟ್ ಬಾರ್ ಪಾದಯಾತ್ರಾ ಈಸ್ ಲೈಕ್ಲಿ ಟು ಅಗ್ರಿವೇಟ್, ಈ ಪ್ರತಿಭಟನೆ ಮತ್ತು ಪಾದಯಾತ್ರೆ ಈಗಿರುವ ಕೋವಿಡ್ ಪರಿಸ್ಥಿತಿಯನ್ನು ಹೆಚ್ಚು ಉಲ್ಬಣಗೊಳಿಸುವ ಸಾಧ್ಯತೆ ಇರುವುದರಿಂದ ರಾಜ್ಯ ಸರ್ಕಾರಕ್ಕೆ ಈಗ ಮನವರಿಕೆಯಾಗಿದೆ. ದಿ ಸ್ಟೇಟ್ ಗವರ್ಮೆಂಟ್ ಈಸ್ ಸ್ಯಾಟಿಸ್ಫೈಡ್ ದಟ್ ದ ಕರೆಂಟ್ ಸರ್ಕಮ್ಸ್ಟೆನ್ಸಸ್ ರಿಕ್ವೈರ್ ಸ್ಟ್ರಿಂಜೆಂಟ್ ಎನ್ಫೋರ್ಸ್ಮೆಂಟ್ ಕೋವಿಡ್-19 ಬಿಹೇವಿಯರ್. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈಗ ಮನವರಿಕೆ ಆಗಿದೆ. ಆ್ಯಂಡ್ ಪ್ರಿವೆಂಟ್ ಲಾರ್ಜ್ ಗ್ಯಾದರಿಂಗ್ಸ್ ಇನ್ ಪ್ರೊಟೆಸ್ಟ್, ರ್ಯಾಲೀಸ್, ಪಾದಯಾತ್ರಾ ಎಕ್ಸೆಟ್ರಾ. ಈ ಜ್ಞಾನೋದಯ ಇವತ್ತು. ವಾಟ್ ವಾಸ್ ಹ್ಯಾಪನಿಂಗ್ ಫಾರ್ 3 days? 3 ದಿನದಿಂದ ಏನಾಗ್ತಿತ್ತು? ಕ್ಯಾನ್ ದಿ ಗವರ್ಮೆಂಟ್ ಎಸ್ಕೇಪ್ ಫ್ರಮ್ ಇಸ್ ರೆಸ್ಪಾನ್ಸಿಬಿಲಿಟಿ? ತನ್ನ ಜವಾಬ್ದಾರಿಯಿಂದ ನುಣಚಿಕೊಳ್ಳಲು ಸಾಧ್ಯವೋ? ನೋ, ಸಾಧ್ಯವಿಲ್ಲ. ಯು ಆರ್ ಪಾರ್ಟ್ ಆಫ್ ದ ಕ್ರೈಮ್. ಆರ್ ಪೊಲಿಟಿಕಲಿ ಹೇಳೋದಾದರೆ ಇದು ಒಳ ಒಪ್ಪಂದದ ಲಕ್ಷಣ ಇದ್ದಂಗಿದೆ. ನಾನು ಚಿಬುಟ್ತೀನಿ, ನೀನು ಹತ್ತಂಗ ಮಾಡು ಅಂತ. ಪೊಲಿಟಿಕಲ್ ಸ್ಪಿಯರ್ಗೋಸ್ಕರ ನೀವು ಮಾಡ್ಕೊಳ್ಬಹುದಾದನ್ನು ವೀಕೆಂಡ್ ಲಾಕ್ಡೌನ್ ಹಾಕಿ ಜನರಿಗೆ ಕಾಟ ಕೊಟ್ಟರಲ್ಲ, ಅವತ್ತು ರಿಯಲೈಸ್ ಆಗಿರಲಿಲ್ವಾ? ಅವತ್ತು ಆಗದೇ ಇದ್ದಿದ್ದರೆ ವೀಕೆಂಡ್ ಕರ್ಫ್ಯೂ ಯಾಕೆ ಹಾಕಿದ್ರಿ? ಇವತ್ತು ರಿಯಲೈಸ್ ಆಗಿದೆ ಅನ್ನೋದಿದ್ರೆ ಅವತ್ತು ಯಾಕೆ ಹಾಕಿದ್ರಿ? ನಮ್ಮ ಮೇಲೆ ಯಾಕೆ ಹಾಕಿದ್ರಿ ಅವತ್ತು? ಹಂಗಾರೆ ವೀಕೆಂಡನ್ನು ಅವತ್ತು ವೀಕೆಂಡ್ ಹಾಕೋವಾಗ ಪರಿಸ್ಥಿತಿ ಉಲ್ಬಣಗೊಂಡಿದೆ ಅಂತ ನಿಮ್ಗೆ ಅನ್ನಿಸ್ತು. ನಮ್ಮ ವಿಚಾರದಲ್ಲಿ, ಈ ವಿಚಾರದಲ್ಲಿ ಇವತ್ತು ಅನ್ನಿಸ್ತು. ವಾಟ್ ಸಾರ್ಟ್ ಆಫ್ ಗೌರ್ನಮೆಂಟ್ಸ್ ಆ್ಯಂಡ್ ಸಿಸ್ಟಮ್ಸ್ ಇವೆಲ್ಲ ನ್ಯಾಯಾಲಯಗಳಿಗೆ ಬಿಟ್ಟು ಈಗ ಆದೇಶ ಕೊಡ್ತಾ ಇರೋದು. ವಿವಿಧ ಜಿಲ್ಲೆಗಳಿಂದ ಜನ ಅಲ್ಲಿಗೆ ಬರಬಹುದು. ಬರ್ತಾ ಇದ್ರು 3 ದಿನದಿಂದ, ನಾಳೆ ಅಲ್ಲ, 3 ದಿನದಿಂದ ಬರ್ತಾ ಇದ್ರು. ಶಾಲಾ ಕಾಲೇಜುಗಳ ಮಕ್ಕಳನ್ನು ಕರ್ಕೊಂಬಂದು ಮಾಡಿಸಿದಾಗ ನಿಮ್ಗೆ ಹೊಳೆಯಲಿಲ್ಲ ಸರ್ಕಾರಕ್ಕೆ? ಈಗ ಒಂದೊಮ್ಮೆ ರೂಲ್ಸ್ ಮಾಡಿ ಪಾದಯಾತ್ರೆಗೆ ಹೊರಡುವ ವಾಹನಗಳನ್ನು ತಡೀಬೇಕು ಅಂತ ಸರ್ಕಾರ ಸೂಚಿಸಿದೆಯಂತೆ.
ಒಂದೊಮ್ಮೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ರಾಜ್ಯ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಪ್ರಕರಣವನ್ನು ದಾಖಲಿಸ್ತೀವಿ. ವೈ ನಾವು 3 ದಿನದಿಂದ ಏನು ಕತ್ತೆ ಕಾಯ್ತಾ ಇದ್ರ? ಇದೇ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಇವತ್ತು ಜಾರಿಗೆ ಬಂದಿಲ್ವಲ್ಲ, ಯಾಕೆ? ವೈ? ಜನರಿಗೆ ಎಷ್ಟು ಸರಿ ಹೆದರ್ಸಿದ್ರಿ ನೀವು? ಕೇಸ್ ಬೀಳತ್ತೆ, ಗಾಡಿ ಸೀಸ್ ಆಗತ್ತೆ, ಫೈನ್ ಕೊಡಬೇಕು ಅಂತ ಮಿಲಿಟರಿ ಯೂನಿಫಾರ್ಮಲ್ಲಿ ಕಳಿಸಿದ್ರಲ್ಲಪ್ಪ ಜನರ ಹತ್ರಕ್ಕೆ. ಸೀಸ್ ಮಾಡಿಸಿದ್ರಲ್ಲಪ್ಪ, ಅವ್ರ ಪ್ರಾಣ ಹಿಂಡಿದ್ರಲ್ಲಪ್ಪ, ಆಗ ಹೊಳಿಲಿಲ್ವಾ? ದಿ ಗೌರ್ನಮೆಂಟ್ ಹ್ಯಾಸ್ ಅಬ್ಡಿಕೇಟೆಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಲೀನ್ಡ್ ಟುವರ್ಡ್ಸ್ ದಿ ಹೈಕೋರ್ಟ್, ಸೇಫರ್, ಸುಲಭ ಮಾರ್ಗ. ತನ್ನ ಜವಾಬ್ದಾರಿಯಿಂದ ನುಣುಚಿಕೊಂಡು ತನ್ನ ಜವಾಬ್ದಾರಿಯನ್ನು ರಾಜ್ಯ ಹೈಕೋರ್ಟ್ ಮೇಲೆ ಹಾಕಿ ಹೈಕೋರ್ಟಿನ ಹೆಸರಿನಲ್ಲಿ ಆದೇಶವನ್ನು ಹೊರಡಿಸುವಂಥ ಸರ್ಕಾರ ಅನ್ಬೇಕಾ? ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸ್ತಾ ಇವೆ. ಇನ್ನೊಂದು ಕಡೆ ವಿಪಕ್ಷಗಳು ಏನು ಮಾಡಬೇಕು ನೋಡ್ತಿದ್ದಾರಂತೆ, KSRP ತುಕಡಿ ಹಾಕ್ತಾರಂತೆ. KSRPನಾರು ಹಾಕಿ ITBPನಾರು ಹಾಕ್ಕೊಳ್ಳಿ, ಹೂ ಕೇರ್ಸ್? ಏನಂತ ವರದಿ ಕೊಡಬೇಕು ಹೈಕೋರ್ಟ್ಗೆ ಅಂತ ಚರ್ಚೆ ಮಾಡಿದೆ ಅಂತ ಏನಂತ ಕೊಡ್ತೀವಿ? ಅನುಕೂಲ ಸಿಂಧು ರಾಜಕಾರಣವನ್ನು ಮಾಡ್ಕೊಂಡು ಬಂದ್ವಿ, ನೀವು ಈ ಕಡೆ ಮಾಡ್ಕೊಳ್ಳಿ, ನಾವು ಆ ಕಡೆ ಮಾಡ್ಕೊಳ್ಳೋಣ, ಜನರಿಗೂ ಮಾತ್ರ ಹಾಕೊಂಡು ಚಟ್ನಿ ಮಾಡೋಣ ಅಂತ ಕೊಡ್ತೀರಾ ವರದಿ? ಇನ್ನು ಸೋಂಕು ಸ್ಫೋಟ ಹೆಚ್ಚಾಗಬಹುದು ಎಂಬ ಕಾರಣಕ್ಕೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಾದಯಾತ್ರೆಗೆ ನಗರ ಪೊಲೀಸ್ ಇಲಾಖೆ ಅನುಮತಿ ನೀಡೋದು ಬಹುತೇಕ ಅನುಮಾನ. ಹೇಗೆ ಕೊಡ್ತೀರಿ ಅನುಮಾನನ? ಒಂದೊಮ್ಮೆ ಪೊಲೀಸ್ ಆದೇಶ ಮೀರಿದಲ್ಲಿ ಪಾದಯಾತ್ರೆಗೆ ಮುಂದಾಗದೆ ಇದು ಬೂಮ್ರಾ ಆಗಬಹುದು ಅಂತ ಕಾಂಗ್ರೆಸ್ನವರು ಯೋಚನೆ ಮಾಡ್ತಿದ್ದಾರಂತೆ. ಹಾಗಾಗಿ ಮೊಟಕು ಮಾಡಬಹುದಾ ಅಂತ ಮಾಡಬಹುದಾ ಅಲ್ಲ, ಮಾಡಬೇಕು. ಮಾಡಬೇಕು. ಲೆಟ್ ಸಂಬಡಿ ಅಡ್ವೈಸ್ ದಿ ಆನರಬಲ್ KPCC ಪ್ರೆಸಿಡೆಂಟ್. ಈ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಯಾರೊಬ್ಬರು ಅಡ್ವೈಸ್ ಕೊಡಿ. ನ್ಯಾಯಾಲಯ ಈ ಪಾದಯಾತ್ರೆಯನ್ನು ಮೊಟಕು ಮಾಡಿ ಅಂತ ಸ್ಪಷ್ಟ ಪದಗಳಲ್ಲಿ ಆದೇಶವನ್ನು ಕೊಟ್ಟಿಲ್ಲ. ಎಸ್, ಬಟ್ ದಿ ಇಂಟೆಂಟ್ ಆಫ್ ದಿ ಕೋರ್ಟ್ ಏನು? ನ್ಯಾಯಾಲಯದ ಇಂಗಿತ ಏನು? ಕೇಳಿದ್ರು, ಶಟ್ ಅಪ್ ಆ್ಯಂಡ್ ಸ್ಟಾಪ್, ಅಷ್ಟೇ ಇಂಗಿತ. ಈ ಇಂಗಿತವನ್ನು ಮಾನ್ಯ ಮಾಡುವಂತಹ ಸೌಜನ್ಯ ಕಾಂಗ್ರೆಸ್ಗೆ ಇದ್ದರೆ, ಒಂದು ದೊಡ್ಡ ಪಕ್ಷವಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ತಾ ಇದ್ದೀವಿ ಅನ್ನೋದನ್ನು ಜನರಿಗೆ ಸಂದೇಶ ಕಳಿಸಬೇಕು ಅನ್ನೋದಿದ್ದರೆ, ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ನ್ಯಾಯಾಲಯದ ಆದೇಶವನ್ನು ಪಾಲಿಸುತ್ತೇವೆ ಅಂದರೆ ಪಾಲಿಸಲೇಬೇಕು. ಪಾಲಿಸುತ್ತೇವೆ ಅನ್ನೋದು ಆಯ್ಕೆ ಅಲ್ಲ, ಪಾಲಿಸಲೇಬೇಕು, ಆಯ್ಕೆ ಇಲ್ಲ ಅಲ್ಲಿ. ಅದಾದರೆ ನ್ಯಾಯಾಲಯದ ಮನೋ ಇಂಗಿತ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅಲ್ಲ, ದಿ ರೈಟ್ ವೇ, ರಾಯಲ್ ವೇ ಫಾರ್ ಕಾಂಗ್ರೆಸ್ ಪಾರ್ಟಿ. ಬಿಕಾಸ್ ನೀವು ಕಳಿಸ್ಬೇಕಾದ ಮೆಸೇಜ್ ಕಳಿಸಾಗೋಗಿದೆ ಮೇಕೆದಾಟು ವಿಚಾರದಲ್ಲಿ ಜನರಿಗೆ. ಈಸ್ ಸ್ಟಾಪ್ ನೌ, ಈಗ, ಆ್ಯಂಡ್ ಅನೌನ್ಸ್ ಆ ಜಾಗದಿಂದ ನಾವು ಮತ್ತೆ ಮುಂದುವರಿಸ್ತೀವಿ ಇನ್ಯಾವತ್ತೋ ಒಂದಿನ ಅಂತ. ನಥಿಂಗ್ ವಿಲ್ ಹ್ಯಾಪನ್. ಅದು ಬಿಟ್ಟು ಸನ್ಮಾನ್ಯ KPCC ಅಧ್ಯಕ್ಷರು ಅಥವಾ ಪ್ರತಿಪಕ್ಷದ ನಾಯಕರು ಹೇಳ್ತಿದ್ರಲ್ಲ, ಯಾವುದ್ರಿ ರಾಜ್ಯ ಸರ್ಕಾರ ಏನು FIR ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ, ಜೈಲ್ಗೆ ಹಾಕ್ತಾರ ಹಾಕ್ಲಿ, ತಿಹಾರ್ ನೋಡಿದ್ದೀನಿ, ರಾಮನಗರ ಜೈಲು ನೋಡ್ತೀನಿ ಅಂತೆಲ್ಲ ಹೇಳ್ತಿದ್ರಲ್ಲ, ಬೋಗಸ್ ಕೋವಿಡ್ ಅಂತೆಲ್ಲ ಹೇಳ್ತಿದ್ರಲ್ಲ, ಪ್ರಾಣ ಹೋದರೂ ನಿಲ್ಲಿಸಲ್ಲ ಅಂತ ಹೇಳ್ತಿದ್ರಲ್ಲ, ಈಗ ಅದನ್ನೇ ಕೋರ್ಟ್ಗೆ ಹೇಳಿ ನೋಡೋಣ. ಅದನ್ನೇ ಹೇಳಿ ಈಗ ಕೋರ್ಟ್ಗೆ ನೋಡೋಣ. ಜನರ ಮುಂದೆ ಮಾತ್ರ ಹೇಳಕ್ಕೆ, ಈ ರಾಜ್ಯದ ಜನರಿಗಾಗಿ ಕುಡಿಯುವ ನೀರಿಗಾಗಿ ನಡೆಸ್ತಾ ಇರುವಂತಹ ನಡಿಗೆ ಇದು ಕೋವಿಡ್ ಎಂಬುವುದು ಬೋಗಸ್. ನಾನು ತಿಹಾರು ನೋಡಿದ್ದೀನಿ, ರಾಮನಗರನು ನೋಡ್ತೀನಿ, ಪ್ರಾಣ ಹೋದ್ರೂ ನಿಲ್ಸಂತ ಹೇಳಿ ನೋಡೋಣ ಯು ಸೇ. ಹಾಗಾಗಿ ಗೌರವವನ್ನು ಮರುಸಂಪಾದನೆ ಮಾಡ್ಕೋಬೇಕು ಕಾಂಗ್ರೆಸ್ ಇವತ್ತು. ಅದಕ್ಕೆ ದಾರಿ ಇರೋದು ಒಂದೇ. ನಾಳೆ ರಾಜ್ಯ ಸರ್ಕಾರ ಪೊಲೀಸ್ನವ್ರನ್ನ ಕಳಿಸಿ ಅರೆಸ್ಟ್ ಮಾಡಿಸಿದ್ರೆ ನಿಮ್ಗೆ ಆ ಗೌರವ ಸಂಪಾದನೆ ಆಗಲ್ಲ. ಯಾಕಂದರೆ ಆವಾಗ ನೀವು ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡ್ದಂಗೆ ಆಗಲಿಲ್ಲ. ನ್ಯಾಯಾಲಯಕ್ಕೆ ಭಿಕ್ಷೆ ಎಲ್ಲ ಕೊಡ್ತಾ ಇರೋದು ನೀವು, ಅದರ ಆದೇಶ ಪಾಲನೆ ನಿಮ್ಮ ಧರ್ಮ ಮತ್ತು ಕರ್ತವ್ಯ ಅಷ್ಟೇ. ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿ ಅರೆಸ್ಟ್ ಆಗಿ ಡ್ರಾಮಾ ಮಾಡ್ಕೊಂಡು ಅನ್ಕೊಂಡೆಲ್ಲ ಮಾಡಿದ್ರೆ ಆಗಲೂ ನಿಮಗೆ ಗೌರವ ಬರಲ್ಲ. ದಿ ಕೋರ್ಟ್ ಶುಡ್ ನಾಟ್, ನನ್ನ ವ್ಯೂನಲ್ಲಿ, ಶಾಲ್ ನಾಟ್, ನನ್ನ ವ್ಯೂನಲ್ಲಿ, ನನ್ನ ಭಾವನೆ, ನ್ಯಾಯಾಲಯದಲ್ಲ ನಲ್ಲಿ, ಶುಡ್ ಕನ್ಸಿಡರ್ ಇಟ್ ಆಸ್ ಎ ವಯಲೇಷನ್ ಆಫ್ ದಿ ಕೋರ್ಟ್ ಇಂಟೆಂಟ್. ಇನ್ನೂ ಆದೇಶನೇ ಬಂದಿಲ್ಲ ಅಂತ ಹೇಳಿ ನೋ, ಎಷ್ಟೋ ಸರಿ ಆದೇಶವನ್ನು ಹೇಳಬೇಕಾಗಿಲ್ಲ,
ಇಂಟೆಂಟ್ ಗೊತ್ತಾಗಬೇಕು. ಅದನ್ನ ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತಿಕೆಯನ್ನ ಜವಾಬ್ದಾರಿಯುತ ಪಕ್ಷಗಳು ಮತ್ತು ನೇತಾರರು ಮಾಡಬೇಕು. ಅಲ್ಲ, ಈಗ 14ಕ್ಕೆ ಆದೇಶ ಬಂದಾಗ ನೋಡೋಣ ಅಂತ ಧಿಕ್ಕರಿಸಿದ್ರೆ ಸರ್ ಟ್ರೈ ಮಾಡಿ. ಹೂ ಸೆಡ್ ನೋ? ಹಾಗೆ ಮಾಡಿದ್ರೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ನನಗೆ, ಈ ಆದೇಶಕ್ಕೆ ಯಾಕೆ ತಡೀಲಿಲ್ಲ ಈ ಆದೇಶದ ಪ್ರಕಾರ ಹಂಗಾರೆ ಅಂತ. ಒಂದು ವೇಳೆ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ನಾನು ಅರೆಸ್ಟ್ ಆಗ್ತೀನಿ ಅಂತ ಇವರು ಹೋದರೆ ನಿಮಗೆ ಮರ್ಯಾದೆ ಇರಲ್ಲ ಅಷ್ಟೇ. ನೀವು ನ್ಯಾಯಾಲಯದ ಆದೇಶ ಪಾಲನೆ ಮಾಡ್ದಂಗೆ ಅಲ್ಲ ಅದು. ಇವರ ಪಾದಯಾತ್ರೆ ಉದ್ದೇಶನೇ ಹೊರಟು ದಿ ಬೆಸ್ಟ್ ರಾಯಲ್ ಮೆಥಡಿಗೆ ಇರೋದು ಒಂದೇ, ಬೆಳಗ್ಗೆ ಓಪನ್ ಅಪ್ ಆಗಬಾರ್ದು, ಓಪನ್ ಅಪ್ ಆದ್ರೂ ಒಂದು ಸಣ್ಣ ಭಾಷಣ ಮಾಡ್ಕೊಂಡು ಅಲ್ಲೇ ಎಲ್ಲರೂ ಈ ಕಾರಣದಿಂದ ನಾವು ಹಿಂದೆ ಸರಿತಾ ಇದ್ದೀವಿ, ನೆಕ್ಸ್ಟ್ ಇಲ್ಲಿಂದನೇ ಶುರು, ನಾವು ಇಲ್ಲಿಂದ ಮತ್ತೆ ಮಾಡ್ತೀವಿ ಕೋವಿಡ್ ಇಳಿದ ತಕ್ಷಣ, ಈ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಫೇರ್ ಪೊಲಿಟಿಕಲಿ ಯು ಫೈಟ್ ದಟ್ ಬಿಜೆಪಿ, ಲೆಟ್ ದೆಮ್ ಆನ್ಸರ್. ಅವ್ರು ಉತ್ತರ ಕೊಡಲಿ ಅದಕ್ಕೆ, ಪೊಲಿಟಿಕಲಿ ಕೊಡ್ಲಿ ಅವ್ರದಕ್ಕೆ ಉತ್ತರನಾ. ಅದ ಬಿಟ್ಟು ನಾನು ಈಗಲೂ ಬಂಡಾಟ ಮಾಡ್ತೀನಿ ಅಂತ ಯಾರು ಅನ್ಕೊಂಡಿದ್ದಾರೆ, ದಟ್ಸ್ ಪರ್ಸೆ ರಾಂಗ್. ಐ ಹೋಪ್ ರಾಜ್ಯದ ಜನರ ಒಳಿತಿಗಾಗಿ ನಿರಂತರ ಆರೋಗ್ಯದ ವಿಚಾರದಲ್ಲಿ ಈಗ ತಕ್ಷಣಕ್ಕೆ ತಣ್ಣಗಾಗುವುದು ಬುದ್ಧಿವಂತಿಕೆಯ ಲಕ್ಷಣ. ಇಲ್ಲ, ಅವರವ್ರ ಇಷ್ಟ, ಏನು ಬೇಕಾದ್ರೂ ಮಾಡ್ಬೋದು, ದೆ ಕ್ಯಾನ್ ಡೂ ಎನಿಥಿಂಗ್. ಬಟ್ ರಿಮೆಂಬರ್ ಒನ್ ಥಿಂಗ್, ಜ್ಞಾಪಕ ಇಟ್ಕೊಳ್ಳಿ, ನಾಳೆ ನೀವುಗಳು ಅಧಿಕಾರಕ್ಕೆ ಬಂದಾಗ ಈ ರೀತಿಯ ಸನ್ನಿವೇಶಗಳೇನಾದ್ರು ಉದ್ಭವವಾದರೆ ಆಗ ಕಷ್ಟ ಆಗತ್ತೆ, ಉತ್ತರ ಕೊಡೋಕ್ಕಾಗಲ್ಲ, ಕಷ್ಟ ಆಗತ್ತೆ. ಉಡಾಫೆ ಹೊಡ್ಕೊಂಡು ಓಡಾಡೋದಲ್ಲ. ಅವತ್ತಾಗಿದ್ದು ಮರ್ಡರ್ ಬೇರೆ ರೀ, ಇವತ್ತಿನ ಮರ್ಡರ್ ಬೇರೆ ರೀ. ಅವತ್ತು ಪಿಸ್ತೂಲಲ್ಲಿ ಮರ್ಡರ್ ಮಾಡಿದ್ದ, ಇವತ್ತು ಚಾಕು ಮರ್ಡರ್ ಇದು ಬೇರೆ ಇದು ಅಂತ ಬೇಕಾದ್ರೆ ಹೇಳ್ಬೋದು ಬಂಡತನದಲ್ಲಿ. ಅದಕ್ಕೆ ಜಾಗ ಕೊಡಬಾರ್ದು ಒಂದು ಜವಾಬ್ದಾರಿಯುತ ಸರ್ಕಾರ ಅಥವಾ ಪಕ್ಷಗಳು, ಸಾರ್ವಜನಿಕ ಹಿತದೃಷ್ಟಿಯಿಂದ ಅಷ್ಟೇ. ಅಲ್ಲ, ವಕೀಲರಾಗಿ ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗಿರುತ್ತೆ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೋರ್ಟ್ ಇಂಟೆಂಟ್ ಏನು ಅಂತ ಅರ್ಥ ಆಗಿರಬಹುದು, ನ್ಯಾಯಾಲಯದ ಇಂಗಿತ ಏನು ಅನ್ನೋದು ಅರ್ಥ ಆಗಿರಬಹುದು. ಐ ಹ್ಯಾವ್ ನೋ ಐಡಿಯಾ. ಓಕೆ, ಬಟ್ ಇಟ್ಸ್ ಎ ಟೈಮ್ ಫಾರ್ ಯು ಟು ಟೇಕ್ ದಟ್ ಕಾಲ್. ಆ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಸಮಯ, ಸೂಕ್ತ ಸಮಯ, ಸುಸಮಯ. ರಾಜ್ಯ ಸರ್ಕಾರ ಈಗ ಮಾಡಿರುವ ತಪ್ಪನ್ನು ಮತ್ತೆ ಮಾಡದೆ ಆದೇಶವನ್ನು ನಾಮಕೆ ವಾಸ್ತೆ FIR ಹಾಕದಂಗೆ ಇದೊಂದು ಆದೇಶ ಮಾಡಿ ಕೈ ತೊಳ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ನೀವು ರಾಜ್ಯದ್ರೋಹಿಗಳಾಗ್ತೀರಿ. ಆಲ್ರೆಡಿ ಆಗಿದೆ. ಸಾರ್ವಜನಿಕ ಆರೋಗ್ಯದ ವಿಚಾರದಲ್ಲಿ ಈ ರಾಜ್ಯ ಸರ್ಕಾರವೇ ರಾಜ್ಯದ್ರೋಹಿ. ಎಂದಿನಂತೆ FIR ಹಾಕಿ ಮಜಾ ತಗೊಂಡಂಗೆ ಇಲ್ಲೊಂದು ಆರ್ಡರ್ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಜೋಕ್. ಡೋಂಟ್ ಮೇಕ್ ಜೋಕ್. ಐದರ್ ಯು ಸ್ಟಾಪ್ ಇಟ್ ಗೌರ್ನಮೆಂಟ್, ಆರ್ ಅರ್ಥ ಮಾಡಿಕೊಂಡು ಯು ಸ್ಟಾಪ್ ಇಟ್ ಕಾಂಗ್ರೆಸ್. ಏನಾಗುತ್ತೆ ನೋಡೋಣ. ಎಸ್, ಕೂಡ ಪಾದಯಾತ್ರೆ ಇರ್ತದೆ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಗಾಳಿ ಸುದ್ದಿಗೆ, ಟಿವಿ ಸುದ್ದಿಗಳಿಗೆ ತಲೆ ಕೆಡಿಸ್ಕೋಬೇಡಿ. ನಾಳೆ ಬೆಳಗ್ಗೆ ಪಾದಯಾತ್ರೆ ಮುಂದುವರಿತದೆ. ಊಟ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಊಟ ಮಾಡಿ. ಅಲ್ಲಿ ಯಾರ್ದದು ವಾಯ್ಸು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಅನೌನ್ಸ್ಮೆಂಟ್ ಮಾಡೋರು, ಯಾರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದವರು, ಅನೌನ್ಸ್ಮೆಂಟ್ ಮಾಡಿ ಐದರ್ ಹಿ ಈಸ್ ಎ ಫೂಲ್ ಆರ್ ಎ ಡಡ್ ಅಷ್ಟೇ, ಎರಡರಲ್ಲಿ ಒಂದು. ಗಾಳಿ ಸುದ್ದಿನ ಮಿಸ್ಟರ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ಮೀ, ಗಾಳಿ ಸುದ್ದಿ ಹಾಕಿದ್ದೀನಿ ಅಂತ ಸರ್ಕಾರ ಆದೇಶ ಕೊಟ್ಟಿದೆ ಅನ್ನೋದನ್ನು, ವಾಟ್ ಸಾರ್ಟ್ ಆಫ್ ಎ ಫೆಲೋ ಯು ಆರ್? ಗ್ಯಾಲರಿಗೆ ಮಾತಾಡ್ತೀರಾ? ನಾಳೆ ಕೋರ್ಟಲ್ಲಿ ನಿಂತಾಗ ಗೊತ್ತಾಗತ್ತೆ. ಇಫ್ ಡಿ ಕೆ ಶಿವಕುಮಾರ್ ಇಸ್ ಸಮನ್ ಟು ದಿ ಕೋರ್ಟ್, ವಾಟ್ ವಿಲ್ ಹ್ಯಾಪನ್? ಇದೇ ಹೇಳ್ತೀರಾ, ಗಾಳಿ ಸುದ್ದಿಗಳಲ್ಲಿ ಹೇಳ್ತೀರಾ? ವಾಟ್ ಸಾರ್ಟ್ ಆಫ್ ಎ ಫೆಲೋ ಯು ಆರ್? ಜನರನ್ನು ಮಿಸ್ಲೀಡ್ ಮಾಡೋದಕ್ಕೆ. ಬೇಕಿದ್ರೆ ಮುಂದುವರಿಸಿ, ಯಾರು ಬೇಡ ಅಂದವ್ರು ನಾಳೆ. ಹೂ ಸೆಡ್ ನೋ? ಹಿಂದೇನು ಧಿಕ್ಕರಿಸಿದ್ದಾರೆ, ಈಗಲೂ ಎಕ್ಸಾಕ್ಟ್ಲಿ. ಟ್ರೈ ಮಾಡಿ, ಯಾರು ಬೇಡ ಅಂದವ್ರು ನಿಮ್ಮನ್ನ. ಕೋರ್ಟ್ ಮುಂದೆ ಉತ್ತರ ಕೊಡಬೇಕು. ಎಕ್ಸಾಕ್ಟ್ಲಿ. ದ ಡಿಫೈಯನ್ಸ್ ಆಫ್ ಎ ಪರ್ಸನ್, ಲೆಟ್ ದಿ ಕೋರ್ಟ್ ನೋಡ್ಕೊಳ್ಳುತ್ತೆ, ಅದನ್ನು ನೋಡ್ಕೊಳ್ಳಿ. ಬೇಕಾದ್ರೆ ನೋಡೋದೇ ಆದರೆ ನೋಡಬೇಕು ಅಂತ ಅವ್ರು ನ್ಯಾಯಮೂರ್ತಿಗಳಿಗೆ ಅನಿಸಿದ್ರೆ ನೋಡ್ತಾರೆ. ಇಲ್ಲಿ ಕೂತ್ಕೊಂಡು ಸುಮ್ಮನೆ ಮೈಕ್ ಹಿಡ್ಕೊಂಬಿಟ್ಟು ಹೇಳ್ಬಿಡೋದಲ್ಲ. ಅಲ್ಲಿ ಗಾಳಿ ಸುದ್ದಿಗಳು, ಏನು ಗಾಳಿ ಸುದ್ದಿ? ನೀನು ಬಲೂನ್ ಇದ್ದಂಗೆ ಹೊಡೆದ್ರೆ ಪಟ್ಟಂತ ಪಂಚರಾಗಿ ಹೋಗ್ತೀರಿ. ಗಾಳಿ ಸುದ್ದಿ ಅಂತೆ, ಗಾಳಿ ಸುದ್ದಿ. ಎಸ್, ಓಕೆ. ಇನ್ನು ಇವತ್ತು ಹೈಕೋರ್ಟ್ನಲ್ಲಿ ಒಂದಿಷ್ಟು ವಿಚಾರಣೆ ಇತ್ತು. ವಕೀಲ ಶ್ರೀಧರ್ ಪ್ರಭು ಸಲ್ಲಿಸಿದಂಥ PIL ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠ ಬೊಮ್ಮಾಯಿ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಏನಾಯ್ತು, ಯಾವ ರೀತಿಯಾಗಿ ಹೈಕೋರ್ಟ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಇವತ್ತು ಪ್ರಶ್ನೆಯನ್ನು ಕೇಳಿ ನ್ಯಾಯಪೀಠದಲ್ಲಿ ಕೇಳ್ತಾರೆ ಮಾನ್ಯ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಇನ್ನೊಬ್ಬರು, ಕರೋನಾ ಹೆಚ್ಚಳದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾದಯಾತ್ರೆಗೆ ಹೇಗೆ ಅನುಮತಿ ಕೊಟ್ರಿ? ನಾವು ಸರ್ಕಾರ ಅನುಮತಿ ಕೊಟ್ಟಿಲ್ಲ.
AG ವಾದ, ಅಡ್ವೊಕೇಟ್ ಜನರಲ್ ವಾದ. ಹಾಗಿದ್ರೆ ನ್ಯಾಯಪೀಠ ಹೇಳುತ್ತೆ, ನೀವು ಅನುಮತಿ ನೀಡಿಲ್ಲವಾದರೆ ಕ್ರಮ ಕೈಗೊಳ್ಳಲು ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ? ಎಕ್ಸಾಕ್ಟ್ಲಿ ದಿ ಕ್ವಶ್ಚನ್. ಯಾರನ್ನು ಕಾಯ್ತಾ ಇದ್ರಿ? ನೀವು ಜನರಿಗೆ ವೀಕೆಂಡಲ್ಲಿ ಹೊರಗಡೆ ಬರೋಕ್ಕೆ ಅನುಮತಿ ಕೊಟ್ಟಿದ್ರಾ? ಇಲ್ವಲ್ಲ. ಹೊರಗೆ ಬಂದ ತಕ್ಷಣ ಏನು ಮಾಡಿದ್ರಿ? ಕ್ರಮ ತಗೊಂಡ್ರಲ್ಲ. ದಂಡ ಹಾಕಿದ್ರು, ಗಾಡಿ ಸೀಸ್ ಮಾಡಿ. ಸೇಮ್ ಬಟ್ ಅವತ್ತಿನ ದಿನ ಇಲ್ಲಿ ಒಂದು ಗಾಡಿನೂ ಸೀಸ್ ಆಗಲಿಲ್ಲ ಸರ್. ಸೇಮ್ ಅಲ್ಲಿ ನ್ಯಾಯಪೀಠ ಕೇಳ್ತು, ಕೋವಿಡ್ ನಿಯಮ ಪಾಲನೆಗೆ ಏನಾದರೂ ಪ್ರತ್ಯೇಕ ಮಾರ್ಗಸೂಚಿ ಕೊಟ್ಟಿದ್ರಾ? ಪಾದಯಾತ್ರೆ ಸಂಬಂಧ FIR ಹಾಕಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ KPCCಗೆ. ಸರ್ಕಾರ ಪ್ರಾಕ್ಟಿಕಲ್ ಆಗಿ ಜಾರಿಗೆ ತರಬಹುದಾದ ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಂಡಿದೆ ಒಂಚೂರು ಹೇಳ್ತೀರಾ? ಕೋವಿಡ್ ಬಿಗಡಾಯಿಸ್ತಾ ಇರೋವಾಗ ನೀವು ಶಿಷ್ಟಾಚಾರ ಪಾಲನೆ ಎಲ್ಲ ಮಾಡ್ಕೋತಿದ್ದೀರಾ? ಪಾದಯಾತ್ರೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಿದ್ದರೂ ಹೇಗೆ ಸುಮ್ಮನಿದ್ದೀರಿ? ಸರ್ಕಾರ ಕೇಳ್ತಿರೋದು ಇವರು. ಹೈಕೋರ್ಟ್ ಆದೇಶದವರೆಗೆ ನೀವು ಕ್ರಮ ತಗೊಳ್ಳಲ್ವಾ? ತಗೊಳ್ಳಲ್ಲ. ತಗೊಂಡು ನಾನು ಯಾಕೆ ಮಾಡ್ಕೋಬೇಕು? ನನಗೆ ಯಾಕೆ ಬೇಕು? ಸೇಫರ್ ಸೈಡ್ ನಾನು ಸೇಫು. ಕೋರ್ಟ್ ಹೇಳಿದೆ ಅನ್ಬೋದಲ್ಲ. ಕೋರ್ಟ್ ಹೇಳಿದೆ. ಈ ಬಗ್ಗೆ ಸರ್ಕಾರ ಒಂದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದಾರೆ. KPCCಗೂ ನೋಟಿಸ್ ಕೊಟ್ಟಿದ್ದಾರೆ. KPCCಗೆ ಹೈಕೋರ್ಟ್ ಕೇಳೋದು, ಕರೋನಾ ಸಂದರ್ಭದಲ್ಲಿ ನೀವು ಹೇಗೆ ರ್ಯಾಲಿ ಮಾಡ್ತಾ ಇದ್ದೀರಿ? ನಿಮ್ಮ ಪಾದಯಾತ್ರೆ ನೀವು ಅನುಮತಿ ಪಡ್ಕೊಂಡ್ರಾ? ನೋ. ದಿ KPCC ಅಧ್ಯಕ್ಷರು ಆನ್ ರೆಕಾರ್ಡ್ ಇದ್ದಾರೆ, ತಗೊಂಡಿಲ್ಲ, ನಾವು ಅನುಮತಿ ಪಡೆಯಲ್ಲ, ಬೇಕಿಲ್ಲ, ರಸ್ತೆಯಲ್ಲಿ ನಡ್ಕೊಂಡು ಹೋಗೋಕ್ಕೆ ಯಾವ ದೊಣೆ ನಾಯಕರ ಅಪ್ಪಣೆನೂ ಬೇಕಿಲ್ಲ ಅಂತ ಹೇಳಿದ್ದಾರೆ. ಪ್ರತಿಭಟನೆ ನಮ್ಮ ಹಕ್ಕು, ನನ್ನ ಹಕ್ಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೌದು. ಎಲ್ಲ ಪ್ರತಿಭಟನೆನ ಪ್ರಜಾಪ್ರಭುತ್ವದಲ್ಲಿ ಅನುಮತಿ ತಗೊಂಡು ಮಾಡೋಕ್ಕಾಗತ್ತೇನ್ರೈ ಅಂತ ಕೇಳಿದ್ದಾರೆ. ಖಂಡಿತ ಸರ್, ಮಾಡಬಾರ್ದು. ಬಟ್ ಆದರೆ ನೀವು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನೂರಾರು ಸಂದರ್ಭಗಳಲ್ಲಿ ಹಲವಾರು ರ್ಯಾಲಿಗಳಿಗೆ ಪೊಲೀಸ್ನವರು ಅನುಮತಿ ಪಡೆದಿಲ್ಲ ಅಥವಾ ಪಡ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಹಾಗೆ ನೀವು ಯಾಕೆ ಒಂದು ಫೋನ್ ಮಾಡಿ ಹೇಳಲಿಲ್ಲ ಆ ಕಮಿಷನರ್ಗೆ? ಯಾವ ಕಮಿಷನರ್ ನೀನು? ಪ್ರಜಾಪ್ರಭುತ್ವದಲ್ಲಿ ಅನುಮತಿ ಕೇಳಬೇಕಾ? ಬಿಡು ಎಲ್ಲರೂ. ಅದ್ಯಾಕೆ ಹೇಳಲಿಲ್ಲ? ಅದ್ಯಾಕೆ ಹೇಳಿಲ್ಲ? ಆಗ ಅನುಮತಿ ಸಿಸ್ಟಮ್ ಚೆನ್ನಾಗಿತ್ತಾ? ಕೆಲವು ಕಡೆಗಳಲ್ಲಿ ಬಾಸುಂಡೆ ಬರುವಂಗೆ ಓಡಿಸಿದ್ರಲ್ಲ ಸರ್. ಆವಾಗ ಅನುಮತಿ ಸಿಸ್ಟಮ್ ಚೆನ್ನಾಗಿತ್ತಾ? ಈಗ ಅನುಮತಿ ಬೇಡವಾ? ನೋ, ದಟ್ ಇಸ್ ನಾಟ್ ದ ವೇ. ಅನುಮತಿ ಎಂದರೆ ಅನುಮತಿ ಅಲ್ಲ, ಸರ್ಟನ್ ರೆಸ್ಟ್ರಿಕ್ಟಿವ್ ಮೆಷರ್ಸ್. ವಿಧಾನಸೌಧದ ಸಮೀಪ ಇಲ್ಲಿಯವರೆಗೆ ಬರಬಹುದು, ಒಂದು ರೆಸ್ಟ್ರಿಕ್ಟಿವ್ ಮೆಷರ್ ಅಷ್ಟೇ. ಈ ರಸ್ತೆಯಲ್ಲಿ ಹೋಗುವುದು ಬೇಡ, ಅದೊಂದು ಮೆಷರ್. ಪ್ರತಿಭಟನೆ ಬೇಡ ಅಂತಲ್ಲ ಅದು, ಈಗ ಸದ್ಯಕ್ಕೆ ಬೇಡ. ಅಲ್ಲ, ಅದರಿಂದ ಉದ್ಭವವಾಗಬಹುದಾದ ಪರಿಸ್ಥಿತಿಗಳಿಗೋಸ್ಕರ ಮತ್ತು ಆ ರ್ಯಾಲಿಗೆ ಬೇಕಾದ ಬಂದೋಬಸ್ತ್ಗಳನ್ನು ಮಾಡಿಕೊಳ್ಳಲು. ಹಾಗಿದ್ರೆ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅರ್ಜಿ ಕೊಡ್ತೀರಿ ಎಲ್ಲರೂ? ಸಿದ್ದರಾಮಯ್ಯವರು ಇದ್ದಾಗಲೂ ಇತ್ತಲ್ಲ, ನಿಮ್ಮ ಸರ್ಕಾರ ಇದ್ದಾಗಲೂ ಇತ್ತಲ್ಲ. ಅನುಮತಿನೇ ಬೇಡ, ಅವರೆಲ್ಲರೂ ನ್ಯಾಯಾಲಯಕ್ಕೆ ಯಾರು ಹೇಳಬೇಕು, ದ ಪ್ರೆಸಿಡೆಂಟ್ ಹ್ಯಾಸ್ ಸೆಡ್ ಹಿ ಡಸಂಟ್ ರಿಕ್ವೈರ್ ಪರ್ಮಿಷನ್ ಆರ್ ಎನಿಥಿಂಗ್ ಹೇಳಿದ್ದಾರೆ. ಕೊರೋನಾ ನಿಯಮ ಪಾಲಿಸಿಕೊಳ್ಳಲು ತೆಗೆದುಕೊಂಡ ಕ್ರಮಗಳೇನು? ಎಲ್ಲ ತಗೊಂಡಿದ್ದೀವಲ್ಲ. ಎಲ್ಲರಿಗೂ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದ್ದೀವಿ, ಹಾಕ್ಕೊಂಡಿಲ್ಲ. ನಾವೇನು ಮಾಡಿ? ಅವ್ರು ಹಾಕ್ಕೊಂಡಿಲ್ಲ. ನಾನೇನು ಹೋಗಿ ಎಲ್ಲ ಒಂದು ಈಗ ಮೂಗಿಡ್ಕೊಂಡು ಎತ್ತಿ ಶಿಕ್ಷಕ್ಕಾಗತ್ತಾ? ಅಲ್ಲ, ಸ್ವತಃ DK ಶಿವಕುಮಾರ್ ಅವರೇ ಹಾಕ್ಕೊಂಡಿರಲಿಲ್ಲ ಸರ್. ಅದಕ್ಕೆ ನನಗೆ ಅವಾಗ ಏನೋ ಪ್ರಾಬ್ಲಮ್ ಇತ್ತು, ಹಿಂಗೆ ತೆಗೆದಿದ್ದೆ ಮತ್ತೆ ಹಾಕೊಂಡೆ. ನೀವು ತೋರಿಸಿದಾಗ ಹಾಕೊಳ್ಳೋಕ್ಕಾಗತ್ತಾ? ನಾನು ಕಂಡುಕೊಂಡವ್ರನ್ನೆಲ್ಲ ಹತ್ರ ಬರ್ಬೇಡ ಅಂತ 16 ಸರಿ ಹೇಳಿದ್ದೀನಿ. ಅವ್ನು ಮತ್ತೆ ನನ್ನ ಹತ್ರಕ್ಕೆ ಬಂದು ಅಂಟ್ಕೊಂಡ್ರೆ ಎಷ್ಟು ಸರಿ ಮಾಡಲೆ? ನನ್ನ ಕೈಲಿ ಆಗಲಿಲ್ಲ. ನಾನು ತಗೊಂಡಿದ್ದೀನಿ ಎಲ್ಲ ನೋಡಿ, ಆರ್ಡ್ರ್ ನಾನು ಹೆಂಗೆ ಹಾಕಿದ್ದೀವಿ ಎಲ್ಲ ಪಕ್ಷದಿಂದ ತೋರಿಸ್ಬೋದು ಬೇಕಾದ್ರೆ. ಲೈಕ್ ದ ಟಿಪಿಕಲ್ ಜೋಕ್ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ಸು. ನಾಳೆ ಒಳಗೆ ವಿವರ ಕೊಡಿ ಅಂತ KPCC ಕೇಳಿದ್ದಾರೆ. ನಾನು ಈಗಲೂ ಹೇಳೋದು ಇಷ್ಟೇ, ಆಯ್ತೀಗ, ಈಗ ಆಗಿದೆ. ಕಾಂಗ್ರೆಸ್ ಪಕ್ಷ ತಾನು ಕಳಿಸಬೇಕಾದ ಸಂದೇಶವನ್ನು ಜನರಿಗೆ ಕಳಿಸಿದೆ ಎಂದು ನಾನು ಪರಿಭಾವಿಸ್ತಾ ಇದ್ದೀನಿ. ಮೇಕೆದಾಟು ವಿಚಾರದಲ್ಲಿ ನಾವು ನೀರಿನ ಪರ ಇದ್ದೇವೆ, ರಾಜ್ಯದ ಪರ ಇದ್ದೇವೆ, ಡ್ಯಾಶು ಡ್ಯಾಶು ಡ್ಯಾಶು. ಆರ್ ಪೊಲಿಟಿಕಲಿ ನಾನು ಸ್ಟ್ರಾಂಗ್ ಇದ್ದೇನೆ ಅಂತಲೂ DKC ಮೆಸೇಜ್ ಕಳಿಸಿರ್ಬೋದು ಬೇಕಾದ್ರೆ. ಓಕೆ, ಯಾರಿಗೋ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಪಾರ್ಟಿಗೆ ಬಿಟ್ಕೊಂಡಿದ್ದು. ಈಗ ನೀವೇನಾದ್ರು ಇದನ್ನು ಎಳೆದು ಮೊದಲಿನ ಆ ದಿಮಾಕ್ ಥರ ಒಂದು ವರ್ತನೆಯನ್ನು ಪ್ರದರ್ಶನ ಮಾಡ್ಕೊಳಕ್ಕೆ ಹೋದರೆ ನ್ಯಾಯಾಲಯ ಏನು ಮಾಡುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಸಾರ್ವಜನಿಕ ನ್ಯಾಯಾಲಯ ಯಾವ ಬೆಂಗಳೂರಿಗೆ ಹೋರಾಟ ಮಾಡ್ತಾ ಇದ್ದೀರೋ ಆ ಬೆಂಗಳೂರಿಗೂ ನಿಮ್ಮನ್ನು ಕ್ಷಮಿಸ್ತಾರಾ ಅಂತ ನನಗೆ ಡೌಟ್ ಇದೆ. ಗೋ ಆನ್ ಎ ರಾಯಲ್ ಗುಡ್ ಮೆಷರ್, ಕೂಲ್ ಡೌನ್, ಸ್ಟಾಪ್ and start. 2 steps backward, 1 step forward.
ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಮುಂದೆ ಒಳ್ಳೇದಾಗ. ಕೇಳಿಸ್ಕೊಳಕ್ಕೆ ತಯಾರಿ ಇದ್ದಾರೆ. ಸುತ್ತಮುತ್ತಲು ಪುಂಗಿ ಓದೋ ಜನರದ್ದೇ ನೀವು ಕೇಳಿಸ್ಕೊಳ್ಳೋದಾದರೆ ನಿಮ್ಮ ಇಷ್ಟ. ಚಾಯ್ಸ್ ಇಸ್ ಯುವರ್ಸ್. ಎಸ್. ಓಕೆ, ಸೊ ಇವತ್ತು ಒಂದಿಷ್ಟು ಹೇಳಿಕೆಗಳು ಕೂಡ ಬಂತು ಈ ಹೈಕೋರ್ಟ್ನ ಚಿಮಾರಿ ಹಾಕಿದ ಬೆನ್ನಲ್ಲೇ. ಯಾವೆಲ್ಲ ನಾಯಕರು ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ಮಾಡಿದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಇಡೀ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಮಾಡಿಸೋದು, ಜಿಲ್ಲೆಯವರು ರಸ್ತೆಗಿಳಿಸ್ಬೇಕು ಅಂತ ಮಾಡಿರೋಂಥ ಪ್ಲಾನ್ ಇದು. ದೊಡ್ಡ ಗೊಂದಲಕ್ಕೆ ಕಾರಣ ಆಗಲಿ ಅನ್ನೋದಕ್ಕೆ ನಾವು ಬುದ್ಧಿವಂತಿಕೆಯಿಂದ ನಮ್ಮ ಮುಖ್ಯಮಂತ್ರಿಗಳು ತಗೊಂಡಂಥ ತೀರ್ಮಾನ. ಇದು ರಾಜಕಾರಣಕ್ಕೆ ಏನು ಎಫೆಕ್ಟ್ ಏನು ಆಗ್ತಾ ಇಲ್ಲ, ನಮ್ಮ ಪಕ್ಷಕ್ಕೆ, ನಮ್ಮ ಪಾರ್ಟಿಗೆ, ನಮ್ಮ ಸರ್ಕಾರಕ್ಕೆ. ಪ್ರತಿಭಟನೆ ಮಾಡಕ್ ಪರ್ಮಿಷನ್ ತಗೊಂಡು ಮಾಡ್ತಾರ? ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು. ಅದಕ್ಕೆ ಪರ್ಮಿಷನ್ ತಗೊಂಡು ಮಾಡಬೇಕಾದಂತ ಅಗತ್ಯ ಇಲ್ಲ. 3ನೇ ಅಲೆ ತಡೆಗಟ್ಟತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ಸರ್ಕಾರಕ್ಕೆ. ಅವ್ರ ಕ್ರಮ ತಗೊಳ್ಳೋದ್ರಲ್ಲಿ ವಿಫಲ ಆಗಿರೋದ್ರಿಂದ ಇವತ್ತು ಜಾಸ್ತಿ ಆಗಿದೆ. 14ನೇ ತಾರೀಕಿದೆ. ಕೋರ್ಟ್ ಸಮಯವನ್ನು ನೀಡಿದೆ 1 ದಿನದ ಮಟ್ಟಿಗೆ. ಯಾರ ಅನುಮತಿಯನ್ನ ಪಡೆದಿದ್ರಿ ನೀವು? ಆಲ್ ರೈಟ್, ಅದು ಸಿದ್ದರಾಮಯ್ಯನವ್ರದ್ದು ವಾಕ್ಯ. ನಾನು ಆಗಲೇ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಾಯಿತು ಅಲ್ವಾ? ಅವ್ರು ಕ್ರಮ ತಗೊಳ್ಳೋದ್ರಲ್ಲಿ ವಿಫಲ ಆಗಿದೆ, ಕರೋನಾ ಸ್ಪ್ರೆಡ್ ಆಗಿದೆ. ಎಕ್ಸಾಕ್ಟ್ಲಿ ದಿ ಪಾಯಿಂಟ್. ಆನರಬಲ್ ಅಪೋಸಿಷನ್ ಲೀಡರ್ ಅದನ್ನ ಹಿಡ್ಕೊಂಡು ಅಟ್ಯಾಕ್ ಮಾಡಿ ರುಬ್ಬಾಕಬೇಕು ಸರ್ಕಾರನ. ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ ತುಪ್ಪ ಮತ್ತೆ ಮಸಾಲೆನ ಅಂತಂದ್ರೆ ಅರ್ಥ ಏನು? ಇಲ್ಲ ಸರ್, ಇಷ್ಟೊಂದು ಜನ ಸೇರಿಸ್ಕೊಂಡ್ಬಿಟ್ಟು ಕೊರೋನಾ ಹೆಚ್ಚಾಗಿ. ಆಲ್ ರೈಟ್, ಲೆಟ್ಸ್ ಅಕ್ಸೆಪ್ಟ್ ಇಟ್. ಸ್ಟೇಟ್ ಹಸ್ ಫೇಲ್ಡ್. ಸ್ಟೇಟ್ ಫೇಲ್ ಆಗಿದೆ. ಓಕೆ, ಬಟ್ ಅದನ್ನ ಯೂಸ್ ಮಾಡಿಕೊಂಡು ನೀವು ಅದನ್ನ ರುಬ್ತೀರೋ ಅಥವಾ ನೀವು ಅದಕ್ಕೆ ಆ್ಯಡ್ ಮಾಡ್ತೀರೋ? ಆ್ಯಡ್ ಮಾಡಕ್ಕೆ ಹೋಗೋದಾದ್ರೆ ನಿಮ್ಗೆ ಯಾವ ರೈಟ್ಸ್ ಇದೆ ಹೇಳಕ್ಕಾಗ? ಯು ಹ್ಯಾವ್ ಆಲ್ಸೋ ಬಿಕಮ್ ಪಾರ್ಟ್ ಆಫ್ ದ ಕ್ರೈಮ್. ಕೊರೋನಾ ಜಾಸ್ತಿ ಆಗಿದೆ. ಎಕ್ಸಾಕ್ಟ್ಲಿ. ನಮ್ಮಿಂದ ಆಗಿಲ್ಲ ಅಂತ ಈಗಷ್ಟೇ ಹೇಳ್ತಾರೆ ಬರುತ್ತಿರುವ ಸರ್. ಮಾಹಿತಿಗಳ ಪ್ರಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ಪಾದಯಾತ್ರೆ ಸ್ಥಳದಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ದಾರೆ, ಪ್ರಯಾಣ ಮಾಡ್ತಿದ್ದಾರೆ ಅಂತ ಒಂದು ಸುದ್ದಿ. ಐ ಹ್ಯಾವ್ ನೋ ಕನ್ಫರ್ಮೇಷನ್. ನನ್ನ ಹತ್ರ ಯಾವುದೇ ಖಚಿತವಾದ ಮಾಹಿತಿ ಅಲ್ಲ. ನಮಗೆ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಹೊರಡ್ತಾ ಇದ್ದಾರೆ ಬೆಂಗಳೂರು ಕಡೆಗೆ ಅವರು ಅಂತ. ಅವ್ರು ಯಾವ ಕಡೆಗೆ ಬೇಕಾದ್ರೂ ಹೋಗಲಿ, ದಟ್ಸ್ ನಾಟ್ ದ. ನಾಳೆ ಬೆಳಿಗ್ಗೆ ಇದನ್ನು ನಡೆಸೋದು ತಪ್ಪು. ನನ್ನ ಪ್ರಕಾರ, ನನ್ನನ್ನು ಸ್ಟ್ರಿಕ್ಟಾಗಿ ಕೇಳಿದರೆ, ನ್ಯಾಯಾಲಯದ ಆದೇಶಕ್ಕೆ ಮಾನ್ಯತೆಯನ್ನು, ಗೌರವವನ್ನು ನಾವು ಕೊಡ್ತೇವೆ ಅನ್ನೋದು ಕಾಂಗ್ರೆಸ್ಸಿನ ನಿಲುವಾಗಿದ್ದರೆ ಇವತ್ತು ಸಂಜೆ ಎಂಡ್ ಮಾಡಬೇಕಿತ್ತು. ಸ್ವಯಂ ಪ್ರೇರಿತವಾದ ಅನೌನ್ಸ್ಮೆಂಟ್, ನೋ ವಿ ಹ್ಯಾವ್ ಸೀಸ್ಡ್, ನಾವಿನ್ನು ಓಪನ್ ಮಾಡಲ್ಲ ನಾಳೆಯಿಂದ. ಕಾರಣ, ದಿಸ್ ಇಸ್ ವಾಟ್ ಹೈಕೋರ್ಟ್ ಹ್ಯಾಸ್ ಸೆಟ್. ಬಟ್ ಅವರು ರೈತರ ಹೋರಾಟವನ್ನು ಇದಕ್ಕೆ ಮಿಂಗಲ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಹೆಂಗ್ ಪರ್ಮಿಷನ್? ಟ್ರೈ ಮಾಡಿ. ನಾನು ನಿನ್ನೆ ಹೇಳಿದ್ದೀನಿ, ಅಲ್ಲಿ ಮರ್ಡರ್, ಇಲ್ಲೂ ಮರ್ಡರ್. ಟ್ರೈ. ಆ ಮರ್ಡರ್ಗೆ ಕಳ್ಳ ಸಿಕ್ಕದೆ ಇರ್ಬೋದು, ಈ ಮರ್ಡರ್ಲು ಸಿಕ್ಕಲ್ಲ ಅಂತ ಹೆಂಗಪ್ಪ ಹೇಳ್ತೀರಿ? ಇಲ್ಲ, ಕೊರೋನಾ ಇದ್ದಾಗ ರೈತರು ಪ್ರತಿಭಟನೆ ಮಾಡಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತಾ ಐ ಇದ್ದೀವಿ. ವಿಲ್ ನಾಟ್ ಕಂಪೇರ್. ನನಗೆ ಗೊತ್ತಿಲ್ಲ, ನಾನು ಮಾಡಲ್ಲ. ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಅದನ್ನೇ ಸರ್. ಹೇಳಿ, ಟ್ರೈ ಮಾಡಿ. ಹಾಗಾದ್ರೆ ಹೇಳಿ ಹೈಕೋರ್ಟ್ಗೆ. ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಬಂದ್ರು ಸರಿ, ಜೀವ ಹೋದ್ರು ಸರಿ, ನಿಲ್ಸಲ್ಲ. ಹೇಳಿ. ಇವತ್ತು ಅವರು ವಕೀಲರು ಅದನ್ನೇ ಹೇಳಿ ನೋಡಿ. ಲೆಟ್ ದ ವಕೀಲ್ ಗೋ ಅಂಡ್ ಸೇ. ಅದನ್ನೇ ಹೇಳಿ ಕೋರ್ಟಲ್ಲಿ. ವಕೀಲರೇ ಹೇಳಪ್ಪ, ನಮಗೇನು ಹೋಗ್ಬೇಕು? ವಾದ ಮಾಡಕ್ಕೆ ನಮಗೇನು ಹೋಗ್ಬೇಕು ಅದರಲ್ಲಿ? ಕೋರ್ಟ್ ಏನು ಹೇಳುತ್ತೋ ಅದು ನಾವು ನಿಮ್ಮ ಮುಂದೆ ಇವತ್ತು ನ್ಯಾಯಾಲಯ ಹಿಂಗೆ ಹೇಳಿದೆ ಅಂತ ಹೇಳ್ತೀವಿ ಅಷ್ಟೇ. ನಾಳೆ ಯಾಕೆ ಸ್ಟಾರ್ಟ್ ಮಾಡಬಾರ್ದು? ನ್ಯಾಯಾಲಯದ ಇಂಗಿತವನ್ನು ಅಪಹಾಸ್ಯ ಮಾಡಿದಂತೆ. ಬಿ, ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡುತ್ತೇವೆ ಎಂಬ ನಿಮ್ಮ ಹೇಳಿಕೆಗೆ ಅದು ಗೌರವವನ್ನು, ಶೋಭೆಯನ್ನು ತರುವುದಿಲ್ಲ. ಸಿ, ಸ್ವಯಂ ಪ್ರೇರಿತ ನಿರ್ಧಾರಕ್ಕೆ ಯಾವಾಗಲೂ ಮೌಲ್ಯ ಜಾಸ್ತಿ. ಡಿ, ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಅರೆಸ್ಟ್ ಮಾಡಿದ್ರೆ ಅದು ನ್ಯಾಯಾಲಯವನ್ನು ಧಿಕ್ಕರಿಸಿ, ಆದರೆ ಒಲ್ಲದ ಮನಸ್ಸಿನಿಂದ ಮಾಡಿದಂತೆ. ಗೌರವಯುತವಾಗಿ ಹೋಗೋದೇ ಒಳ್ಳೆಯದು. ಈ ಕೊನೆಯದು, ಲಾಸ್ಟ್ ಒನ್. ನಾಳೆ ಮುಂದುವರಿಸಿ ಸಂಜೆ ನಿಲ್ಲಿಸುತ್ತೇವೆ ಅನ್ನಕ್ಕೆ ಅದು ಮದುವೆ ವಿವಾಹದ ಮುಹೂರ್ತ ಅಲ್ಲ. ದಡ್ಡೇನಲ್ಲಿ ವಾಕ್ ಮಾಡುವಾಗ ಬರಬಹುದಾದ ಕರೋನಾಗುವೆ ಯು ಆರ್ ಆನ್ಸರಬಲ್. ಆ್ಯಂಡ್ ನಾಳೆ ಬೆಳಗ್ಗೆ ಈ ಆದೇಶದ ಪ್ರಕಾರ ನೀವು ಸರ್ಕಾರದವ್ರು ನಿಲ್ಲಿಸ್ಕೊಳ್ಳದೆ ಇದ್ದರೆ ಯು ಆರ್ ಆನ್ಸರಬಲ್. ಇಬ್ಬರು ಅಷ್ಟೇ ಜವಾಬ್ದಾರಿ. ಐದರ್ ವೇ